ಒಂದು ENT ರಿಲೇಟೆಡ್ ಬೆಸ್ಟ್ ಹಾಸ್ಪಿಟಲ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಾನು ಏನ್ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದೀನಿ, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ. ಸ್ಕಿಪ್ ಮಾಡ್ತಾ ನೋಡ್ಕೊಂಡು ಹೋದ್ರೆ ನಿಮ್ಗೆ ಯಾವುದೇ ಡೀಟೇಲ್ಸ್ ಆಗ್ಲಿ ಇನ್ಫಾರ್ಮೇಶನ್ ಆಗಿ ಕಂಪ್ಲೀಟ್ ಆಗಿ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ತುಂಬಾ ಜನಕ್ಕೆ ENT ಪ್ರಾಬ್ಲಮ್ ಇರುತ್ತೆ, ತುಂಬಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಅಂತ ಎಲ್ಲೂ ಸಿಕ್ಕಿರಲ್ಲ. ಮನಿ ವೇಸ್ಟ್ ಆಗ್ತಿರುತ್ತೆ, ಟೈಮ್ ವೇಸ್ಟ್ ಆಗ್ತಿರುತ್ತೆ, ಬಟ್ ಅವ್ರಿಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಅಂತ ಏನು ಸಿಕ್ಕಿರೋದಿಲ್ಲ. ಆಮೇಲೆ ಅವ್ರಿಗಿರೋ ಪ್ರಾಬ್ಲಮ್ ಕೂಡ ಕ್ಯೂರ್ ಆಗಿರೋದಿಲ್ಲ, ಇನ್ನು ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಅದೇ ತರ ಪ್ರಾಬ್ಲಮ್ ನ ನಾವು ಕೂಡ ಫೇಸ್ ಮಾಡಿದೀವಿ. ಆ ರೀಸನಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಹಾಸ್ಪಿಟಲ್ ಯಾವುದು, ಇದು ಎಲ್ಲಿ ಲೊಕೇಟ್ ಆಗಿದೆ, ಇದು ಡೀಟೇಲ್ಸ್ ಎಲ್ಲ ಏನು, ಎಲ್ಲಿಂದ ಯಾವ ಏರಿಯಾ ನಾನು ತೋರಿಸ್ತಾ ಇದ್ದೀನಿ ಅಂತ ನಿಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದನ್ನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಹಾಸ್ಪಿಟಲ್ ಬಂದ್ಬಿಟ್ಟು MCV ENT ಟ್ರಸ್ಟ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಇದು ಲೊಕೇಟ್ ಆಗಿರೋದು ಪೊಲಾಚಿ ಅಂದ್ರೆ ತಮಿಳ್ನಾಡಲ್ಲಿ ಇದು ಹಾಸ್ಪಿಟಲ್ ಇದೆ. ಬಟ್ ಕೇರಳ ಬಾರ್ಡ್ರು, ಈ ಕಡೆ ಬಂದ್ರೆ ತಮಿಳ್ನಾಡು, ಆ ಕಡೆ ಬಂದ್ರೆ ಕೇರಳ, ಆತರ ಒಂದು ಪ್ಲೇಸ್ ಅಲ್ಲಿ ಈ ಹಾಸ್ಪಿಟಲ್ ಲೊಕೇಟ್ ಆಗಿದೆ. ಸೊ ನಾವ್ ಈ ಹಾಸ್ಪಿಟಲ್ಗೆ ಯಾಕೆ ಹೋದ್ವಿ, ನಾವಿರೋದು ಬೆಂಗಳೂರಿಂದ ಅಷ್ಟು ಲಾಂಗ್ ಡಿಸ್ಟೆನ್ಸ್ಗೆ ಯಾಕೆ ಹೋದ್ವಿ, ಈ ಹಾಸ್ಪಿಟಲ್ ಬಗ್ಗೆ ನಾನ್ ಯಾಕೆ ವಿಡಿಯೋ ಮಾಡಿದೀನಿ, ಯಾಕೆ ತೋರಿಸ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರ ಮನ್ಸಲ್ಲೂ ಒಂದು ಕ್ವಶನ್ ರೈಸ್ ಆಗೇ ಆಗುತ್ತೆ. ಬಟ್ ಇದಕ್ಕೆ ತುಂಬಾನೇ ಸ್ಟ್ರಾಂಗ್ ರೀಸನ್ ಇದೆ ಅಂತಾನೆ ಹೇಳ್ಬೋದು. ನನ್ನ ಹಸ್ಬೆಂಡ್ಗೆ ENT ನೋಸ್ ಪ್ರಾಬ್ಲಮ್ ಇದೆ. ನೋಸ್ ಪ್ರಾಬ್ಲಮ್ ಅಂದ್ರೆ ಅವ್ರಿಗೆ ಸೈನಸ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ತುಂಬಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ವಿ, ತುಂಬಾ ಟೈಮ್ ವೇಸ್ಟ್ ಮಾಡಿದ್ವಿ, ತುಂಬಾ ಮನಿ ವೇಸ್ಟ್ ಮಾಡಿದ್ವಿ. ಸೊ ನಮ್ಗೆಲ್ಲೋನು ಕರೆಕ್ಟ್ ಆಗಿ ರಿಸಲ್ಟ್ ಆಗ್ಲಿ ಮತ್ತೆ ಟ್ರೀಟ್ಮೆಂಟ್ ಆಗ್ಲಿ ನಮ್ಗೆಲ್ಲೂ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಇನ್ನು ಕೆಲವು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ಮೇಲೆ ನಮ್ಗಿನ್ನು ಪ್ರಾಬ್ಲಮ್ ಜಾಸ್ತಿನೇ ಆಯ್ತಾ ಹೊರತು ಕಡಿಮೆ ಅಂತೂ ಆಗ್ಲಿಲ್ಲ. ಆ ಹಾಸ್ಪಿಟಲ್ಗಳ ಬಗ್ಗೆ ಎಲ್ಲ ನಾನು ಹೆಸರುಗಳೆಲ್ಲ ಹೇಳಕ್ ಇಷ್ಟ ಪಡಲ್ಲ, ಯಾವ ಹಾಸ್ಪಿಟಲ್ಸ್ ಏನು ಅಂತ ಹೇಳ್ಬಿಟ್ಟು. ಸೊ ಬೆಂಗಳೂರಲ್ಲಿ ನಮ್ಗೆ ಬೆಸ್ಟ್ ತುಂಬಾ ಹಾಸ್ಪಿಟಲ್ಸ್ಗೆ ವಿಸಿಟ್ ಮಾಡಿದಾಗ ನಮ್ಗೆ ಒಂದ್ 2-3 ಹಾಸ್ಪಿಟಲ್ ಇಂದ ತುಂಬಾನೇ ನೆಗೆಟಿವ್ ಆಗಿ ಆಯ್ತು. ಅವ್ರು ಕೊಟ್ಟಿ ಟ್ರೀಟ್ಮೆಂಟ್ ಸರಿ ವರ್ಕ್ ಆಗಿಲ್ಲ, ಅವ್ರಿಗೆ ಇದ್ದಿದ್ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿನೇ ಆಗೋ ತರ ಆಗೋಯ್ತು. ಸೊ ಹಾಗಾಗಿ ನಮ್ಗೆ ಬೆಂಗಳೂರಲ್ಲಿ ಬೆಸ್ಟ್ ಆಗಿ ಅವ್ರಿಗೆ ಸ್ವಲ್ಪ ಬೆಸ್ಟ್ ಅಂದ್ರೆ ಫುಲ್ ಬೆಸ್ಟ್ ಅಂತಲ್ಲ, ಅವ್ರ ಪ್ರಾಬ್ಲಮ್ಗೆ ಒಂದ್ ಸ್ವಲ್ಪ ಸೊಲ್ಯೂಷನ್ ಅನ್ನೋ ತರ ಸಿಕ್ಕಿದ್ದು ಬಂದು ಕಿಮ್ಸ್ ಹಾಸ್ಪಿಟಲ್, ಕೆಂಪೇಗೌಡ ಹಾಸ್ಪಿಟಲ್ ಇಲ್ಲಿ ನಿಯರ್ KR ಮಾರ್ಕೆಟ್ ಹತ್ರ ಲೊಕೇಟ್ ಆಗಿದೆಲ್ಲ, ಅಲ್ಲಿ ಮಾತ್ರ ಅವ್ರಿಗೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಸೊ ಅವ್ರ ಪ್ರಾಬ್ಲಮ್ಸ್ ಏನಂತ ಹೋದಾಗ ಅಟ್ಲೀಸ್ಟ್ ನಮ್ಗೆ ನಿಯರೆಸ್ಟ್ ಲೊಕೇಶನ್ ನಲ್ಲಿ ಒಂದು ಸೊಲ್ಯೂಷನ್ ಅಂತ ಸಿಕ್ತು. ಅದು ಬಿಟ್ರೆ ಇನ್ ಯಾವ ಹಾಸ್ಪಿಟಲ್ ನಮ್ಗೆ ಸೊಲ್ಯೂಷನ್ ಸಿಕ್ಕಿಲ್ಲ. ಆಮೇಲೆ ಅವ್ರಿಗೆ ಒಬ್ರು 2 years ಮುಂಚೆ ಹೇಳಿದ್ರಂತೆ, ಈ ತರ ಒಂದು ಪೊಲಾಚಿ ಅಲ್ಲಿ ENT ಹಾಸ್ಪಿಟಲ್ ಇದೆ, ನೀವ್ ಒಂದ್ಸಲ ಯಾಕೆ ವಿಸಿಟ್ ಮಾಡ್ಬಾರ್ದು ಅಂತ ಅವ್ರಿಗೆ ಯಾರೋ ಒಬ್ರು ಹೇಳಿದ್ರಂತೆ. ಸೊ ಅದಕ್ಕೋಸ್ಕರ ಅವರು 2 years ಇಂದ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 6 months ಒನ್ಸ್ ವಿಸಿಟ್ ಮಾಡ್ತಾ ಇರ್ತಾರೆ. ಬೆಂಗಳೂರಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಬಸ್ಗಳು ಕೂಡ ಅವೈಲಬಿಲಿಟಿ ಇದೆ. ಟ್ರಾವೆಲ್ಸ್ ನೀವು ಬುಕ್ ಮಾಡ್ಕೊಂಡು ನೈಟ್ ಫುಲ್ ಟ್ರಾವೆಲ್ ಆಗುತ್ತೆ, ಅರೌಂಡ್ 8-9 hours ಜರ್ನಿ ಆಗುತ್ತೆ. ಡೈರೆಕ್ಟ್ ಪೊಲಾಚಿಗೆನೆ ಟ್ರಾವೆಲ್ಸ್ ಕೂಡ ಅವೈಲಬಿಲಿಟಿ ಇದೆ. ನಿಮ್ಗೆ ಬಸ್ಸಲ್ಲಿ ಹೋಗಕ್ ಇಷ್ಟ ಇಲ್ಲ, ಟ್ರಾವೆಲ್ಸ್ ಅಲ್ಲೆಲ್ಲ ಅಂತ ಅಂದ್ರೆ ನೀವು ಟ್ರೈನ್ ಅಲ್ಲಿ ಕೂಡ ಹೋಗ್ಬೋದು. ಟ್ರೈನ್ ರೂಟು ನಮಗೆ ಗೊತ್ತಿರೋದಂದ್ರೆ ದಿಂಡಿಗಲ್ವರೆಗೂ ಟ್ರೈನ್ ಇದೆ. ಸೊ ದಿಂಡಿಗಲ್ಲಿಂದ ನೀವು ಬೇರೆ ಬಸ್ ತಗೊಂಡು ಹೋಗ್ಬೇಕಾಗತ್ತೆ ಅನ್ಸುತ್ತೆ. ಅಲ್ಲಿಂದ ದಿಂಡಿಗಲ್ಲಿಂದ ಡೈರೆಕ್ಟ್ ಪೊಲಾಚಿಗೂ ಕೂಡ ಬಸ್ಗಳಿದೆ. ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಇಷ್ಟೇ. ಸೊ ನಾನು ಈ ಹಾಸ್ಪಿಟಲ್ ಡಾಕ್ಟರ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ. ಯಾಕಂದ್ರೆ ಯಾರಾದ್ರೂ ಈ ತರ ENT ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲೂ ಬೆಸ್ಟ್ ಮೆಡಿಸಿನ್ ಸಿಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಈ ಹಾಸ್ಪಿಟಲ್ಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ಅವ್ರಿಗೆ ಬೆಸ್ಟ್ ಮೆಡಿಸಿನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಈ ಹಾಸ್ಪಿಟಲ್ ಏನಷ್ಟು ಕಮರ್ಷಿಯಲ್ ಇಲ್ಲ. ನಾನ್ ನೋಡಿರೋ ಪ್ರಕಾರ ಬೇರೆ ಹಾಸ್ಪಿಟಲ್ಗೆ ಜಸ್ಟ್ 1 day ಅಡ್ಮಿಷನ್ ಹೋಗಿ ಬಂದ್ರೆ ನಮ್ಗೆ 10,000-15,000 ಬಿಲ್ ಆಗುತ್ತೆ. ಬಟ್ ನಾವಿಲ್ಲಿ 2 days ಅಂದ್ರೆ ಅಡ್ಮಿಷನ್ ಆಗಿದ್ದು. ಯಾಕಂತಂದ್ರೆ ನಮ್ಗೆ ಪದೇ ಪದೇ ಹೋಗಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಏನ್ ಪ್ರಾಬ್ಲಮ್ ಇದೆ ಎಲ್ಲ ಒಂದ್ಸಲ ಟೆಸ್ಟ್ ಮಾಡಿ
ನಮಗೆ ಕ್ಲಿಯರ್ ಆಗಿ ಸೊಲ್ಯೂಷನ್ ಬೇಕು ಅಂತ ನಾವು ಕೇಳ್ಕೊಂಡಿದ್ದಕ್ಕೆ ನಮಗೆ ಒನ್ ನೈಟ್ 2 ಡೇಸ್ ಆ ಥರ ಅಡ್ಮಿಷನ್ ಮಾಡಿಕೊಂಡ್ರು. ಆಮೇಲೆ ಇಲ್ಲಿ ಟ್ರೀಟ್ಮೆಂಟ್ ಏನಂತ ಕಾಸ್ಟ್ಲಿ ಇಲ್ಲ, ತುಂಬಾನೇ ಕಡಿಮೆ ಇದೆ. ಮತ್ತೆ ಇಲ್ಲಿ ಅಡ್ಮಿಷನ್ಸ್ ಎಲ್ಲ ಜಾಸ್ತಿ ಯಾರಿಗೂ ಮಾಡ್ಕೊಳ್ಳೋದಿಲ್ಲ. ತುಂಬಾನೇ ಅಂದ್ರೆ ಸಿವಿಯರ್ ಇದ್ರೆ ಆಪರೇಷನ್ಸ್ ಆ ತರ ಇದ್ರೆ ಮಾತ್ರ ಅಡ್ಮಿಷನ್ಸ್ ಆಗುತ್ತೆ. ಇದು ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂತಂದ್ರೆ ಇವರು ಡಾಕ್ಟರ್ ಆನಂದ್ ಇವ್ರದ್ದು ಫ್ಯಾಮಿಲಿ ಫುಲ್ ಒಂದು 4-5 ಜನರೇಷನ್ ಇಂದ ಪ್ರತಿಯೊಬ್ರು ಮನೇಲಿ ಎಲ್ರು ಡಾಕ್ಟರ್ಸ್, ಅದು ಎಸ್ಪೆಷಲಿ ENT ಸ್ಪೆಷಲಿಸ್ಟ್. ಸೊ ಫ್ಯಾಮಿಲಿ ಅವರೇ ಈ ಹಾಸ್ಪಿಟಲ್ ನ ನಡೆಸ್ಕೊಂಡ್ ಬರ್ತಾ ಇದಾರೆ. ಬಟ್ ಇವ್ರದ್ದು ಪೊಲಾಚಿಯಲ್ಲೂ ಕನ್ಸಲ್ಟೇಷನ್ ಇರುತ್ತೆ, ಮತ್ತೆ ಕೊಯಮತ್ತೂರಲ್ಲಿ ಕೂಡ ಕನ್ಸಲ್ಟೇಷನ್ ಇರುತ್ತೆ. ನಾವು ಕೊಯಮತ್ತೂರಲ್ಲಿ ಯಾವತ್ತೂ ಹೋಗಿಲ್ಲ, ನಾವು ವಿಸಿಟ್ ಮಾಡಿರೋದು ರೆಗ್ಯುಲರ್ ಆಗಿ ಬಂದು ಪೊಲಾಚಿಯಲ್ಲೇ. ಅದಾದ್ಮೇಲೆ ಇವ್ರಿಗೆ ನಾವು ಹೋಗಿ ಅಲ್ಲಿ ಒಂದು ಕನ್ಸಲ್ಟೇಷನ್ಗೆ ಅಪಾಯಿಂಟ್ಮೆಂಟ್ ತಗೊಂಡ್ಮೇಲೆ ಇವ್ರದೇ ಒಂದು ಕ್ಯಾಂಟೀನ್ ಇರುತ್ತೆ, ಅಲ್ಲಿ ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಟೋಕನ್ ಕೂಡ ಕೊಡ್ತಾರೆ. ಸೊ ಅವ್ರದೇ ಕ್ಯಾಂಟೀನ್ ಅಲ್ಲಿ ಊಟ ತಿಂಡಿ ಎಲ್ಲಾನು ಸಿಗುತ್ತೆ. ಆಮೇಲೆ ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಮಾತ್ರ ತುಂಬಾನೇ ನೀಟು, ಕ್ಲೀನ್ ಅಂಡ್ ಹೈಜಿನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಇದೇನು ತುಂಬಾ ದೊಡ್ಡ ಹಾಸ್ಪಿಟಲ್ ಕೂಡ ಅಲ್ಲ, ಚಿಕ್ಕದಾಗೆ ಇದೆ. ಸೊ ಮತ್ತು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಬಟ್ ಹಾಸ್ಪಿಟಲ್ ಅಲ್ಲಿ ಹೋಗಿದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ ಅಂತಾನೆ ನಮ್ಗೆ ಅನ್ಸಿಲ್ಲ. ಸೊ ಇಲ್ಲಿ ಡಾಕ್ಟರ್ ಆನಂದ್ ಅಂತಿದ್ದಾರೆ, ಅವರು ನನ್ನ ಜೊತೆ ಅಂದ್ರೆ ಅವರು ಮಂಗಳೂರು ಉಡುಪಿಯಲ್ಲಿ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲೇ ಎಜುಕೇಶನ್ ಮಾಡಿದಂತೆ ಕರ್ನಾಟಕದಲ್ಲಿ. ಸೊ ಅವರೆಲ್ಲ ಹೇಳ್ಕೊಂಡ್ರು, ಅವರು ತಮಿಳಲ್ಲಿ ಮಾತಾಡ್ತಾ ಇದ್ರು. ಸೊ ಅವಾಗ ನಮ್ಗೆ ತಮಿಳ್ ಬರೋದಿಲ್ಲ ಅಂತ ಹೇಳಿದಾಗ ಎಲ್ಲಿಯವರು ಅಂತ ಕೇಳಿದ್ರು, ಬೆಂಗಳೂರು ಅಂತ ಹೇಳಿದಾಗ ಸೊ ನನ್ಗೆ ಕನ್ನಡ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕನ್ನಡದಲ್ಲೇನೆ ಮಾತಾಡಿದ್ರು. ಅವಾಗ ನಿಮ್ಗೆ ಯಾವ ತರ ಬರುತ್ತೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು, ನಾನು ಎಜುಕೇಶನ್ ಅಲ್ಲೆಲ್ಲ ಉಡುಪಿ ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟಲ್ ಅಲ್ಲೇ ನಾನು ಎಜುಕೇಶನ್ ಅಲ್ಲೆಲ್ಲ ಮಾಡಿರೋದು ಅಂತೆಲ್ಲ ತುಂಬಾ ಹೇಳ್ಕೊಂಡ್ರು. ನನ್ಗೂ ಏನೋ ಒಂಥರ ಖುಷಿ ಆಯ್ತು. ಸೊ ನಮ್ ಕರ್ನಾಟಕದಲ್ಲಿ ಎಜುಕೇಶನ್ ಮುಗಿಸಿ ತಮಿಳ್ನಾಡಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂತ ಕೇಳಿ ನನಗೂ ತುಂಬಾನೇ ಖುಷಿ ಆಯ್ತು. ಆಮೇಲೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ನನ್ಗೆ ಏನಂತಂದ್ರೆ ಹಾಸ್ಪಿಟಲ್ ಇದೀವಿ ಅಂತಾನೆ ಫೀಲ್ ಆಗಿಲ್ಲ. ಇದೇನೋ ಒಂಥರ ನಾವು ಎಲ್ಲ ಔಟಿಂಗ್ ಹೋಗಿದೀವಿ ಆ ತರನೇ ಫೀಲ್ ಆಯ್ತು. ಯಾಕಂದ್ರೆ ಅದು ಎನ್ವಿರಾನ್ಮೆಂಟ್ ಅಷ್ಟು ಚೆನ್ನಾಗಿದೆ. ಸೊ ಡಾಕ್ಟರ್ಸ್ ನರ್ಸ್ ಆಗ್ಲಿ ಎಲ್ಲರೂ ತುಂಬಾನೇ ಕ್ಲೋಸ್ ಆಗಿ ಇರ್ತಾರೆ, ತುಂಬಾ ಫ್ರೆಂಡ್ಲಿ ಆಗಿ ಕೂಡ ಇರ್ತಾರೆ. ಸೊ ಎಲ್ಲದಕ್ಕೂ ಅಡ್ಮಿಷನ್ ಪೇಷಂಟಿಗಂತೂ 1 ಅವರಿಗೆ ಒನ್ಸ್ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಎಲ್ಲ ಕೇಳ್ತಾ ಇದ್ರು, ಏನ್ ಬೇಕು, ಏನಾದ್ರು ಬೇಕಾ ಆ ತರ ಎಲ್ಲ ಕೇಳ್ತಾ ಇದ್ರು. ಸೊ ಇಲ್ಲೆಲ್ಲಾನು ಡಾಕ್ಟರ್ಸ್ ಮೆಡಲ್ ಅದೆಲ್ಲಾನು ಹಾಕಿದ್ದಾರೆ. ಸೊ ಅಲ್ಲಿ ಏನು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಬಟ್ ಮೆಡಲ್ಸ್ ಮಾತ್ರ ಕಾಣಿಸ್ತಿದೆ. ಅದೆಲ್ಲ ಯಾವ್ಯಾವ ಕಾಲೇಜು ಯಾವ್ಯಾವ ಹಾಸ್ಪಿಟಲ್ ಇಂದ ತಗೊಂಡಿದ್ದಾರೆ ಅಂತಾನು ಎಲ್ಲಾನು ಇದೆ. ಇಲ್ಲಿ ನೋಡಿ ಡಾಕ್ಟರ್ ಡೀಟೇಲ್ ಆನಂದ್ ಅಂತ. ಸೊ ಅವ್ರು ಯಾವತ್ತು ಅವೈಲಬಲ್ ಇರ್ತಾರೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ನಾನು ಕ್ಲಿಯರ್ ಆಗಿ ವಿಡಿಯೋ ಮಾಡಿದ್ದೀನಿ. ನೀವು ವಿಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆಮೇಲೆ ನಿಮ್ಗೆ ಯಾರಿಗಾರು ಪ್ರಾಬ್ಲಮ್ ಇತ್ತು, ಯಾರಿಗಾರು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಂತಿದ್ರೆ ಅದಕ್ಕೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಆಮೇಲೆ ನಮ್ದು ಬಂದು ಅಲ್ಲಿ ಸ್ಟೇ ಆಗಿದ್ದಕ್ಕೆ ಅಂದ್ರೆ ಅಡ್ಮಿಷನ್ ಮಾಡ್ಕೊಂಡಿದ್ದಕ್ಕೆ ಅಡ್ಮಿಷನ್ ಚಾರ್ಜಸ್ ಕೂಡ ಮಾಡಿಲ್ಲ. ಅದು ಯಾಕೆ ಅಂತಾನು ನಮ್ಗೆ ಗೊತ್ತಿಲ್ಲ. ಫಸ್ಟ್ಗೆ ಅವ್ರಿಗೆ ನೋಸಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಅದಕ್ಕೆ ಅಮೌಂಟ್ ಪೇ ಮಾಡಿಸ್ಕೊಂಡ್ರು. ಬಟ್ ಲೇಸರ್ ಮಾಡಕ್ ಹೋದಾಗ ಅವರಿಗೆ ಬ್ಲೀಡಿಂಗ್ ಆಗಿ ಸೊ ಲೇಸರ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಏನಾದ್ರು ನಮ್ಗೆ ಬೆಡ್ ಚಾರ್ಜಸ್ ಎಲ್ಲ ತಗೊಂಡಿಲ್ವೋ ಏನೋ ಗೊತ್ತಿಲ್ಲ. ಬಟ್ ರೂಮು, ಹಾಸ್ಪಿಟಲ್ ರೂಮು ಮತ್ತೆ ಎನ್ವಿರಾನ್ಮೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡೇನೆ ಅವರೊಬ್ಬರೇನೆ ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಬರ್ತಾ ಇದ್ರು. ಇದೇ ಫಸ್ಟ್ ಟೈಮ್ ನಾನು ಕೂಡ ಅವ್ರ ಜೊತೆ ಹೋಗಿ ಹಾಸ್ಪಿಟಲ್ ಎಲ್ಲ ನೋಡ್ಕೊಂಡ್ ಬಂದಿದ್ದು. ಬಟ್ ಅವ್ರು ಬಂದಾಗೆಲ್ಲ ಹೇಳ್ತಾ ಇದ್ರು ಹಾಸ್ಪಿಟಲ್ ತುಂಬಾ ಚೆನ್ನಾಗಿದೆ, ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ, ನನ್ ಟ್ರೀಟ್ಮೆಂಟ್ ತುಂಬಾ ಸೆಟ್ ಆಗಿದೆ. ಬಟ್ ಏನಂತಂದ್ರೆ ಡಿಸ್ಟೆನ್ಸ್ ಮಾತ್ರ ಜಾಸ್ತಿ ಇದೆ ಅನ್ನೋದೊಂದ್ ಬಿಟ್ರೆ ಏನು ಇಲ್ಲ. ಅಲ್ಲಿ ಹೋಗ್ ಬಂದ್ರೆ ನನಗೆ ಏನೋ ಒಂಥರ ಸೊಲ್ಯೂಷನ್ ಸಿಕ್ಕಂಗ ಆಗತ್ತೆ. ಒಂದ್ಸಲ ಅವ್ರು ಹೋಗ್ ಬಂದ್ರೆ 6 months to 1 year ಅವ್ರಿಗೆ ಮತ್ತೇನು ಪ್ರಾಬ್ಲಮೇ ಸ್ಟಾರ್ಟ್ ಆಗೋದಿಲ್ಲ, ಆರಾಮಾಗಿರ್ತಾರೆ. ಸೊ ಅವರಿಗೆ ಪ್ರಾಬ್ಲಮ್ ಬರೋದು ಯಾವಾಗ ಅಂತಂದ್ರೆ ಏಪ್ರಿಲ್ ಮೇ ಮಂತ್ ಅಲ್ಲಿ ತುಂಬಾ ಸಮ್ಮರ್ ಇರುತ್ತಲ್ವಾ, ಬಿಸಿಲು ಜಾಸ್ತಿ ಆದಾಗ ಮಾತ್ರ ಅವ್ರಿಗೆ ಸ್ವಲ್ಪ ನೋಸಲ್ಲಿ ಡ್ರೈನೆಸ್ ಆಗ್ಬಿಟ್ಟು ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಅವಾಗ ಸ್ಟಾರ್ಟ್ ಆಗುತ್ತೆ. ಅಷ್ಟು ಬಿಟ್ರೆ ಬೇರೆ ಯಾವ ಟೈಮಲ್ಲೂ ಅವ್ರಿಗೆ ಏನು ಅನ್ಸಲ್ಲ, ನಾರ್ಮಲ್ ಆಗೇ ಇರ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಕ್ಕೆ ನಾವು ಒಂದ್ಸಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಟ್ರಾವೆಲ್ ಮಾಡಿ ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದು. ಬಟ್ ನನಗಂತೂ ತುಂಬಾನೇ ಖುಷಿ ಆಯ್ತು. ಬಟ್ ಅವ್ರು ಹೇಳಿದ್ದು ಕೇಳಿದ್ದೆ, ಬಟ್ ನಾನೇ ಓನ್ ಆಗಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಬೇರೆಯವ್ರು ಹೇಳೋದನ್ನ ಕೇಳೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವಾ.
ಸೊ ಹಾಗಾಗಿ ನಾನು ಹೋಗಿ ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ಚಿಕ್ಕ ಮಕ್ಳಿಗೆಲ್ಲ ಕರ್ಕೊಂಡು ಹೋದ್ರೆ ಅಲ್ಲಿ ಆಟ ಆಡೋದಕ್ಕೆ ಎಲ್ಲಾನು ತುಂಬಾನೇ ಇದೆ, ಸ್ಪೇಸ್ ಇದೆ. ಮತ್ತೆ ಅಲ್ಲಿರೋ ಸ್ಟಾಫ್ಸ್ ಆಗ್ಬೋದು, ಅವರು ತುಂಬಾ ಫ್ರೆಂಡ್ಲಿ ಆಗಿ ಚಿಕ್ಕ ಮಕ್ಳ ಜೊತೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಅವರು ಕೂಡ ಟೈಮ್ ಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಡಾಕ್ಟರ್ ಡೀಟೇಲ್ ಅವ್ರು ಯಾವತ್ತು ಅವೈಲಬಿಲಿಟಿ ಇರ್ತಾರೆ ಅಂತ ಹೇಳ್ಬಿಟ್ಟು ಇದು ನಮ್ಗೆ ಕೊಟ್ಟಿದ್ದಂತ ರೂಮ್ ಕೂಡ ತುಂಬಾನೇ ಚೆನ್ನಾಗಿದೆ, ಕ್ಲೀನ್ ಅಂಡ್ ಹೈಜಿನಿಕ್ ಆಗಿದೆ ನೋಡಿ. ಟಿವಿ ಇದೆ, ಪೇಷಂಟ್ ಒಂದು ಬೆಡ್ ಇದೆ. ಇದು ಸ್ಪೆಷಲ್ ರೂಮ್ ಅಂದ್ರೆ ಎ ಸಿನೂ ಸಿಗುತ್ತೆ, ನಾನ್ ಎ ಸಿನೂ ಸಿಗುತ್ತೆ. ಬಟ್ ನಾವು ಎ ಸಿ ತಗೊಂಡಿಲ್ಲ, ನಾರ್ಮಲ್ ರೂಮೇ ತಗೊಂಡಿದ್ದು. ಪೇಷಂಟ್ ಜೊತೆ ಬಂದಿರೋಬ್ರಿಗೆ ಇರೋದಕ್ಕೂ ಕೂಡ ಇಲ್ಲಿ ಫೆಸಿಲಿಟಿ ಇದೆ. ಮತ್ತೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ರೂಮ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ನೀಟಾಗಿದೆ. ಪೇಷಂಟಿಗಂತೂ ಏನು ಪ್ರಾಬ್ಲಮ್ ಆಗಲ್ಲ. 1 ಅವರಿಗೆ ಒನ್ಸು ನರ್ಸ್ಗಳು ಬಂದ್ಬಿಟ್ಟು ಎಲ್ಲ ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನಾದ್ರು ಆಯ್ತಾ, ಏನಾದ್ರು ಬೇಕಾ, ಮೆಡಿಸಿನ್ ಕೊಡ್ಬೇಕಾ, ಪೇನ್ ಇದೆಯಾ, ಆ ಥರ ಎಲ್ಲ ಬಂದು ಅವ್ರು ಕೇಳ್ಕೊಂಡು ಹೋಗ್ತಾ ಇರ್ತಾರೆ. ಪಾಪ ಅವ್ರ ಡ್ಯೂಟಿನ ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದು ಅಟ್ಯಾಚ್ ಬಾತ್ರೂಮು. ಸೊ ರೂಮ್ ಅಂತೂ ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಆರಾಮಾಗಿ ಏನಾದ್ರು ಪ್ರಾಬ್ಲಮ್, ENT ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಹೋಗ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಬೆಸ್ಟ್ ಸೊಲ್ಯೂಷನ್ ಸಿಗುತ್ತೆ. ಬೇರೆ ಕಡೆ ಎಲ್ಲಾನು ನೀವು ಮನಿ ಇನ್ವೆಸ್ಟ್ ಮಾಡಿ, ಟೈಮ್ ಇನ್ವೆಸ್ಟ್ ಮಾಡಿ ಸೊಲ್ಯೂಷನ್ ಸಿಗ್ದೇನೆ ಮತ್ತೆ ದುಡ್ಡು ಮತ್ತೆ ಇನ್ನು ಹಾಸ್ಪಿಟಲ್ಸ್ ನ ಸರ್ಚ್ ಮಾಡೋದಕ್ಕಿಂತ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿದ್ರೆ ಅವರು ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಒಂದ್ಸಲ ಎಲ್ಲ ಚೆಕ್ ಮಾಡಿನೇ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸುಮ್ನೆ ನೀವು ಹೋದ ತಕ್ಷಣ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬೇಕು ಅನ್ನೋ ತರ ಮೆಂಟಾಲಿಟಿ ಅವ್ರಿಗೆ ಇಲ್ವೇ ಇಲ್ಲ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಐಡೆಂಟಿಫೈ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರಿಗೂ ಅದೇ ತಾನೇ ಬೇಕಾಗಿರೋದು. ಸುಮ್ನೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋ ತರ ಕೊಟ್ರೆ ಅದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ, ನಮ್ಗಿರೋ ಹೆಲ್ತ್ ಇಶ್ಯೂಸ್ಗೆ ಸೊಲ್ಯೂಷನ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಕೊಟ್ಟಿರ್ತೇನೆ, ಡಾಕ್ಟರ್ ಡೀಟೇಲ್ಸ್ ಮತ್ತೆ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇನೆ. ನೀವೇನಾದ್ರೂ ಈ ಹಾಸ್ಪಿಟಲ್ ವಿಸಿಟ್ ಮಾಡ್ಬೇಕು ಅಂತಿದ್ರೆ ಅವರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ನಮ್ದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ, ಡಿಸ್ಚಾರ್ಜ್ ಆದ್ಮೇಲೆ ಸೊ ನಾವು ಮನೆ ಕಡೆ ಬರ್ತಾ ಇದೀವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್.